ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಇವತ್ತು ನಾವು ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ವಿ. ಇಟ್ಸ್ ಈಗ ಸಮಯ ಮಾರ್ನಿಂಗ್ 5:30 AM ಆಗಿದೆ. ನಂದು ಸ್ನಾನ ಎಲ್ಲ ಆಯಿತು, ನಾ ರೆಡಿ ಆಗಿ ಸಹ ಆಯಿತು. ಇನ್ನು ಮನೇಲಿ ದೀಪ ಹಚ್ಚಬೇಕು. ದೀಪ ಹಚ್ಚಿ ವಿಲ್ ಸ್ಟಾರ್ಟ್ ಫ್ರಮ್ ಬ್ಯಾಂಗ್ಳೂರ್. ನಾವು ನಾನು ಹೇಳ್ತೀನಿ ಎಷ್ಟು ಗಂಟೆಗೆ ನಾವು ಹೊರಟ್ವಿ, ಎಷ್ಟೊತ್ತಿಗೆ ರೀಚ್ ಆದ್ವಿ ಆ್ಯಂಡ್ ಹೌ ಲಾಂಗ್ ಇಟ್ ಟೇಕ್ಸ್ ಅಂತ. ಆ್ಯಂಡ್ ಅಂಟಿಲ್ ದೆನ್ ಯು ಗೈಸ್ ಕೀಪ್ ವಾಚಿಂಗ್ and I'll show you my saree. One second, just hold on. And I've matched black bangles to this. ಇನ್ನು ನಾನು ಪೂಜೆ ಮಾಡಿ ಸಿಗ್ತೀನಿ. ಸೊ ಪೂಜೆ ಎಲ್ಲ ಆಯಿತು. ಈಗ ನಾನು ಧ್ವನಿ ಇನ್ನೂ ಎದ್ದಿಲ್ಲ, ಮಲಗಿದ್ದಾಳೆ. ಸೊ ಕ್ವಿಕ್ಕಾಗಿ ಹೋಗಿ ಅವಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಬರ್ತೀನಿ. Bye. See you. Tata. Head north on Second Cross Road to ಆಲ್ಮೋಸ್ಟ್ ರೀಚ್ಡ್ ಮೈಸೂರು. ಇನ್ನು ನಂದಿ ಬೆಟ್ಟಕ್ಕೆ 21 minutes ಲೆಫ್ಟ್ ಔಟ್. ಅಟ್ ವಾಟ್ ಟೈಮ್ ಯು ಲೆಫ್ಟ್? ಅರೌಂಡ್ 7 o'clock, ರೈಟ್? 7 o'clock ಹಂಗೆ ಹೊರಟಿದ್ದು ಬ್ಯಾಂಗ್ಳೂರಿಂದ. ಸೊ ಇಟ್ಸ್ 8:45 ಆಯಿತು. ವಿ ಆಲ್ಮೋಸ್ಟ್ ರೀಚ್ಡ್ ಮೈಸೂರು ಬಟ್ ನಾಟ್ ಚಾಮುಂಡಿ ಬೆಟ್ಟ. ಸೊ ಸೇ ಎಷ್ಟು ಟೈಮ್ ಬೇಕಾಗುತ್ತೆ? 20 minutes. ನೋ, ಫ್ರಮ್ ಬ್ಯಾಂಗ್ಳೂರ್ ಟು ಚಾಮುಂಡಿ ಬೆಟ್ಟ ನಾವಿರೋ ಲೊಕೇಶನಿಂದ 2 hours. ಯಾ, ಅಪ್ರಾಕ್ಸಿಮೇಟ್ಲಿ 2 hours ಬೇಕಾಗುತ್ತೆ ಬ್ಯಾಂಗ್ಳೂರ್ ಟು ಚಾಮುಂಡಿ ಬೆಟ್ಟ. ಆ್ಯಂಡ್ ಹೈವೇ ಆಗಿರೋ ಕಾರಣ ಆರಾಮಾಗಿ ಬರ್ಬೋದು ಸ್ಪೀಡಾಗಿ. ನಾವಿನ್ನು ಬೆಟ್ಟದ್ದು ಘಾಟ್ ಸೆಕ್ಷನ್ ಹತ್ತಾ ಇದ್ವಿ. ಈಗ ಇನ್ನು 10 minutes ಲೆಫ್ಟ್ ಔಟ್. ಧ್ವನಿ ನಗು ನಗುತ್ತಾ ಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ್ರೆ ಸಂಡೇ ಆಗಿದ್ರು ಸಹ ಇಷ್ಟು ಸಂಡೇ ಜಾಸ್ತಿ ರಶಾ. ಬಟ್ ದೇವಿದ ಪೂಜೆ ಮಾಡೋದು ಮಂಗಳವಾರ ಅಲ್ಲ ಜಾಸ್ತಿ. ಸಂಡೇ ಎಲ್ಲ ಜನ ರಜೆ ಇರುತ್ತಲ್ಲ. ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್. Oh. ಯಾಕೆ ಫೀಲ್ ಇರಲಿಲ್ಲ? ಎಲ್ಲ ಕೆಳಗೇನಾ? ಎಲ್ಲ ಕೆಳಗೆ. ಹೋಗುತ್ತಲ್ಲ. ಹೆಂಗೆ? 50 ರೂಪಾಯಿ ಒಂದು ಮಾಡ. ವಾರ ಬಿಡ್ಲಿಕ್ಕಿಲ್ಲ, ಬೇಕಂದ್ರೆ 300 ಕಾಸು ಕೊಟ್ಬಿಡಿ, ಅಮೌಂಟ್ ಕೊಟ್ಬಿಡಿ, ಬರ್ತಾ ಬಿಟ್ಟು. ದೇವರಿಗೆ ಇದು ಹೂವು ತಗೊಂಡೆ, ಹೂವು ಮತ್ತು ಕಾಯಿ. ಇದಕ್ಕೆ 150 rupees ಪೇ ಮಾಡಿದ್ದು.
ಇದು ಕೌಂಟರ್ ನಮ್ಮದು ಸಾರಿ ತೊಗೊಂಡೋಗಿರ್ತೀವಲ್ಲ ದೇವ್ರಿಗೆ ಕೊಡಬೇಕು ಅಂತ. ಸೊ ಅದನ್ನು ನಾವು ಈ ಕೌಂಟರಲ್ಲಿ ಕೊಡಬೇಕಾದ್ರೆ ಸಾರಿ ಕೊಟ್ಟ ನಂತರ ಅವ್ರು ನಮಗೊಂದು ಕೊಟ್ಟಿದ್ದಾರೆ ಅಂತೇಳಿ ರೆಸಿಪ್ಟ್ ಕೊಡ್ತಾರೆ. ಸೊ ದಟ್ ಇಸ್ ದ ಕೌಂಟರ್. ಅದ್ರ ಪಕ್ಕನೇ ನಮಗೆ ಪ್ರಸಾದ ಕೌಂಟರ್ ಇದೆ, ವೆರ್ ವಿ ಕ್ಯಾನ್ ಬೈ ಪ್ರಸಾದ ವಿಚ್ ಇಸ್ ಲಡ್ಡು. ಅದು ಈ ಕೌಂಟರಲ್ಲಿ ಸಿಗುತ್ತೆ. ಹಾರು ಕೊಡಿ. ಹಾಯ್ ಆಲ್, ದರ್ಶನ ಎಲ್ಲ ಮುಗೀತು. ಎಷ್ಟು ರಶ್ ಇತ್ತು ಅಂದರೆ ಆಲ್ಮೋಸ್ಟ್ ನಮಗೆ 3 hours ಆಯಿತು ಒಳಗಡೆ ಹೋಗಿ ದರ್ಶನ ಮುಗಿಸಿ ಹೊರಗಡೆ ಬರೋಷ್ಟೊತ್ತಿಗೆ. ಅಷ್ಟು ರಶ್ ಇತ್ತು. ಈ ಮಗುನ ಕಟ್ಕೊಂಡು ಈ ಸೆಕೆಯಲ್ಲಿ ಪ್ಲಸ್ ಈ ಸಾರಿ ಜೊತೆ ಹಬ್ಬ ದರ್ಶನ ಆಗಿ ಹೊರಗಡೆ ಬರೋಷ್ಟು ಸಾಕಾಯಿತು. ಈಗ ನಾವು ಹೊರಟ್ವಿ ವಾಪಸ್ ಬ್ಯಾಂಗ್ಳೂರಿಗೆ. ಹೋಗೋದಾರಲ್ಲಿ ನಂದು ಊಟ ಮಾಡಿಕೊಂಡು ಮತ್ತೆ ಹೊರಡೋದು. ಸೊ ಹೀಗಿತ್ತು ಚಾಮುಂಡೇಶ್ವರಿ ದರ್ಶನ. ದರ್ಶನ ಸೂಪರ್ ಆಯಿತು, ದೇವರನ್ನ ನೋಡಿದೆಲ್ಲ ಸೂಪರ್ ಆಯಿತು. ಆದರೆ ವೆಯ್ಟಿಂಗ್ ಟೈಮ್ ಇದೆಯಲ್ಲ ಗೈಸ್, ಅದು ಈ ಮಗುನ ಇಟ್ಕೊಂಡು ಇಟ್ಸ್ ವೆರಿ ಡಿಫಿಕಲ್ಟ್. ಹಾಯ್ ಆಲ್, ಸೊ ನಾವು ಬ್ಯಾಂಗ್ಳೂರ್ ರೀಚ್ ಆಗಿ ಆಯಿತು. ಫುಲ್ ಟಯರ್ಡ್ ಆಗಿತ್ತು, ಬಂದು ಮಲಗಿದೆ. ಈಗ ಜಸ್ಟ್ ಎದ್ದಿದ್ದಷ್ಟೇ. ನಾವಿನ್ನು ಮೈಸೂರಲ್ಲಿ ದೇವರಿಗೆ ಸೀರೆ ಕೊಡಬೇಕಿತ್ತು. ಅಂದರೆ ನಾನೇನು ಅಂದ್ಕೊಂಡಿರಲಿಲ್ಲ ಕೊಡ್ತೀನಿ ಅಂತೇನು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಹೀಗೆ ಹೋಗೋ ಟೈಮಲ್ಲಿ ನನಗೆ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಒಂದು ಸಾರಿ ತೊಗೊಂಡೋಗಿದೆ. ಸೊ ಹಾಗೆ ನಾನು ದೇವರಿಗೆ ಸಾರಿ ಕೊಟ್ಟಿದ್ದಾಯಿತು. ಅದು ನಾವು ಸಾರಿ ಕೊಟ್ಟು ಒಂದು ರೆಸಿಪ್ಟ್ ಕೊಡ್ತಾರೆ, ಸೇರಿ ನಾವು ಸಾರಿ ಕೊಟ್ಟಿದ್ವಿ ಅಂತ. ಅದನ್ನು ಕೊಟ್ಟು ಲಡ್ಡು ಪ್ರಸಾದ ತೆಗೆದು ಊಟ ಮಾಡಿಕೊಂಡು ಹೊರಟ್ವಿ. ಬ್ಯಾಂಗ್ಳೂರ್ ರೀಚ್ ಆಗಿ ಆಯಿತು. ಮೈಸೂರಿಂದ ಬರುವಾಗ ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿದ್ವಿ. ಸೊ ಐ ಬಾಟ್ ದ ಸ್ಪೂನ್ಸ್, ನಂದು ಕಾಫಿ ಬಾಕ್ಸ್, ಟೀ ಬಾಕ್ಸ್ ಮತ್ತು ಶುಗರ್ ಬಾಕ್ಸಿಗೆ ಹಾಕೋಕ್ಕೆ ಅದು, ಮತ್ತು ಹನಿದು ಒಂದು ಇದು ತಂದ್ವಿ, ಸ್ಪ್ಯಾಚುಲ ಟೈಪ್. ಪ್ಲಸ್ ಅದು ನನಗೆ ಸ್ವಲ್ಪ ಆಟಾಡೋಕ್ಕೆ ಐಟಮ್ಸ್ ತಂದ್ವಿ. ಪ್ಲಸ್ ಈ ಮ್ಯಾಗ್ನೆಟ್ಸ್ ತೊಗೊಂಡ್ವಿ. ಸೊ ವಾಟ್ ಈಸ್ ಆರ್ ಏಮ್ ಅಪ್ಪು? ಈ ಫ್ರಿಜ್ ಫುಲ್ ನಮಗೆ ಟ್ರಾವೆಲ್ ಮಾಡಿ ಮ್ಯಾಗ್ನೆಟ್ಸ್ ಸ್ಟಿಕ್ ಮಾಡಬೇಕು ಅನ್ನೋದು ನಮ್ದು ಏಮ್. ಹೌದು, ಆದರೆ ಸ್ಟಿಕ್ ಮಾಡಿ ಫ್ರಿಜ್ ಖಾಲಿ ಆದ ನಂತರ ಫ್ರಿಜ್ ಫುಲ್ ಆಗಿ ನಾವು ಹೊಸ ಫ್ರಿಜ್ ಸ್ಟಿಕ್ ಮಾಡ್ಲಿಕ್ಕೋಸ್ಕರ ಹೊಸ ಫ್ರಿಜ್ ತೆಗಿಬೇಕು. ಆ್ಯಂಡ್ ನಾವು ಯಾವಾಗ ಸುಸ್ತಾಗ್ತೀವಲ್ಲ, ಸಾಕು ಟ್ರಾವೆಲ್ ಮಾಡಿದಂತ. ಸೊ ದಟ್ ಲಾಸ್ಟ್ ಟ್ರಿಪ್ ಶುಡ್ ಬಿ ಲಂಡನ್. ಲಂಡನಿಂದ ನೀ ಸ್ಟಾರ್ಟ್ ಮಾಡಿದ್ವಿ, ವಿಲ್ ವೈಂಡ್ ಅಪ್ ಎಟ್ ಲಂಡನ್. ಈಗ ಸದ್ಯಕ್ಕೆ ಇಷ್ಟಿದೆ. ಆ್ಯಂಡ್ ನಮ್ಮ ಮದುವೆಗೆ ಈಗ ಆಲ್ಮೋಸ್ಟ್ ಇನ್ನು 2 years ಆಗೋಕ್ಕಾಗಿಲ್ಲ, ಇನ್ನು 2-3 months ಇದೆ. ಅದರಲ್ಲಿ ಇನ್ನು 1.5 ವರ್ಷ ನಾನು ಕನ್ಸೀವ್ ಆಗಿ ಮಗು ನೋಡ್ಕೊಳ್ಳೋದ್ರಲ್ಲೇ ಹೋಯ್ತು. ಇನ್ನು ಬಾಕಿ ಸಿಕ್ಕ ಟೈಮಲ್ಲಿ ನಾವು ಚಿಕ್ಕ ಚಿಕ್ಕ ಪ್ಲೇಸಸ್ಗೆ ಹೋಗಿದ್ದೀವಿ. ಕಂದ ಧ್ವನಿ ಅದರಲ್ಲಿ ನಾನು ಫಸ್ಟ್ ಲಂಡನ್ ಮದುವೆಗಿಂತ ಮುಂಚೆ ಹೋಗಿದ್ದು, ವಿಚ್ ಇಸ್ ಆನ್ ಬಿಸ್ನೆಸ್ ಟ್ರಿಪ್. ಅದಾಗಿ ವಯನಾಡಿಗೆ ಹೋಗಿದ್ವಿ, ಅದರಲ್ಲಿದೆ. ಇದು ಕೇರಳದು ಬರುತ್ತೆ ಮತ್ತು ಮ್ಯಾಂಗ್ಳೂರ್ದು ಬರುತ್ತಲ್ಲ ಯಕ್ಷಗಾನ. ಅದು ಯಕ್ಷಗಾನ ಅಲ್ಲ, ಕಥಕಳಿ ಕೇರಳ. ಕಥಕ್ಕಳಿ ಕೇರಳದು ಮಾತ್ರನಾ? ಓಕೆ, ಇದು ಕಥಕ್ಕಳಿ ಕೇರಳದು. ಮತ್ತು ಇದು ಓಣಮಿದು ಫುಡ್ ಇದೊಂದು ಮ್ಯಾಗ್ನೆಟ್, ಮತ್ತು ಮೈಸೂರದೊಂದು ತಂದ್ವಿ ಇವತ್ತು. ಇನ್ನು ಏಮ್ ಇಸ್ ಈ ಫ್ರಿಜ್ನ ಫುಲ್ ಮಾಡಬೇಕು. ಆ್ಯಂಡ್ ಅದು ಫುಲ್ ಆದಾಗ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ ಆ್ಯಂಡ್ ವಾಚ್ ಎಲ್ಲಿಂದ ವಿ ಸ್ಟಾರ್ಟೆಡ್ ಅಂತ. ದಟ್ ಈಸ್ ಆರ್ ಏಮ್. ಆ್ಯಂಡ್ ನಾನು ಲಂಡನ್ ಟ್ರಿಪ್ಪಿದ್ದು ಎಷ್ಟೊಂದು ವೀಡಿಯೋಸ್ ಹಂಗೆ ಬಾಕಿ ಇದೆ, ಹ್ಯಾವ್ ಟು ಅಪ್ಲೋಡ್ ಇಟ್. ದಟ್ ವಾಸ್ ದ ಬೆಸ್ಟ್ ಟ್ರಿಪ್. ನಾನು ಕಂಪನಿಯಿಂದ ಹೋಗಿದ್ದು, ಅದರದ್ದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಮಾಡ್ತೇನೆ ಗೋಯಿಂಗ್ ಫಾರ್ವರ್ಡ್. ಸೊ ಎಸ್, ಇನ್ನೇನು ತಂದ್ವಿ? ಆ ದೇವಿದೊಂದು ಫೋಟೋ ತಂದೆ ಪೂಜೆ ಮಾಡೋಕ್ಕೋಸ್ಕರ. ಮತ್ತು ಒಂದು ಸೈಡ್ ಬ್ಯಾಗ್ ತಂದ್ವಿ. ಏನು ತಂದ್ವಿ? ಅಷ್ಟೇ. ಇನ್ನು ಧ್ವನಿಗೆ ಆಟ ಆಡೋಕ್ಕೆ ಒಂದೆರಡು ಥಿಂಗ್ಸ್ ತಂದ್ವಿ. ಮತ್ತು ವಿದುನ್ಗೆ ಒಂದು ತಂದ್ವಿ, ಹೀಗೆ ಗಿಲ್ 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 ಮಾಡ್ತಾರಲ್ಲ ಅದೊಂದು ಅಷ್ಟೇ. ಮತ್ತೇನು ಅಷ್ಟೇ, ಮತ್ತಿನ್ನೇನು ಶಾಪಿಂಗ್ ಮಾಡಲಿಲ್ಲ. ಅಲ್ಲಿ ಬಿಸಿಲಿದ್ದ ಕಾರಣ ವಿಲ್ ಬಿ ಲೈಕ್ ಹೋಗುವ ಬೇಗ ಅಂತ. ಮತ್ತು ಜಿಷ್ಣು ಅಂತ ತೆಗ್ದಿಲ್ಲ, ಸೋಲಾರ್ದೇನೋ ಒಂದು ಕಾರಿಗೆ ಅಂಟಿಸೋದೊಂದು, ಅದನ್ನು ನಾನು ನೆಕ್ಸ್ಟ್ ಟೈಮ್ ಕಾರಲ್ಲಿ ಹೋಗುವಾಗ ಅದನ್ನು ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಅದನ್ನು ಸೋಲಾರ್ದೊಂದು ಹೀಗೆ ಬಾಲ್ ರನ್ ಆಗೋದು ಕಾರಿಗೆ ಇಡಲಿಕ್ಕೆ, ಅದನ್ನು ತೆಗೆದಿದ್ದು. ಸೊ ಅಷ್ಟೇ. ಸೊ ಇದಾಗಿತ್ತು
ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.